ಇಳಿದು ಬಾತಾಯಿ ಈ ಅಭಿನಂದನ ಗ್ರಂಥದ ಸಾರ ರೂಪದ ಅಧ್ಯಯನ ವರಕವಿ ಬೇಂದ್ರೆಯವರು ಕಾವ್ಯಯೋಗ ಸಾಧನೆ ಮಾಡಿದವರು, ವಾಕ್ಯೋಗದ ಸಾಧನೆ ಮಾಡಿದವರು. ಹಾಗೇ ನಾನೊಬ್ಬ ಹಿರಿಯರ ಜೋಡಿ ಮಾತನಾಡ್ಬೇಕಾದ್ರೆ ಇವೆರಡು ಶಬ್ದಗಳನ್ನು ಪ್ರಯೋಗ ಮಾಡಿದಾಗ ಜೀವನ ಯೋಗವನ್ನು ಸಾಧನ ಮಾಡಿದವರು ಅಂದರೆ ಜೀವನದಲ್ಲಿ ಶ್ರೇಷ್ಠತೆಯನ್ನು ಮೆರೆದವರು ಅಂತ ಅರ್ಥ. ಅವರು ಒಂದು ಭಾಷಣ ಮಾಡ್ಬೇಕಾದ್ರೆ ಎಷ್ಟು ಅದ್ಭುತವಾದ ಶಬ್ದಗಳನ್ನು ಉಪಯೋಗ ಮಾಡ್ತಿದ್ರು, ಹೆಂಗೆ ಜನರನ್ನು ಹಿಡಿದಿಡ್ತಿದ್ರು. ನಾನು ಈ ಮುಂದುವರಿಸ್ತೀನಿ ಧಾರವಾಡ್ಕರ್ ಅವರ ಲೇಖನವನ್ನು. ಶ್ಲೀಲ ಮತ್ತು ಅಶ್ಲೀಲದ ಬಗ್ಗೆ ಚರ್ಚೆಯಾಗುತ್ತಿದ್ದ ಕಾಲದಾಗ ಹೇಳ್ತಾರಂತ ಬೇಂದ್ರೆ, ಎಲ್ಲ ಸ್ಪಷ್ಟ ಬಿಚ್ಚಿ ಹೇಳೋದು ಅಶ್ಲೀಲ, ಒಡೆದ ಹೇಳಬೇಕಂತೇನೂ ಇಲ್ಲ, ಸೂಚಿಸಿದರೆ ಸಾಕು, ಮುಂದಿನದು ಓದುಗರಿಗೆ ಅರ್ಥವಾಗೇ ಆಗ್ತದೆ ಎಂದರು ಬೇಂದ್ರೆ. ಮುಂದೆ ಬರೆದು ಒಂದು ಕಥೆ ಹೇಳ್ತಾರೆ, ಶಿವ ಪಾರ್ವತಿ ಗಣಪತಿ ನಡುವಿಂದ. ಎಷ್ಟು ಚಂದ ಬರ್ದಾರೆ ನೋಡ್ರಿ ಧಾರವಾಡ್ಕರ್ ಅದನ್ನು. ಒಂದು ಸರಿ ಶಿವ ಪಾರ್ವತಿ ಆರಾಮಾಗಿ ಕೂತಿದ್ರು. ಅವರೆದುರಿಗೆ ಹೊಟ್ಟಿ ಗಣಪ ಕೂತಿದ್ದ. ಅವಾಗ ತಮ್ಮ ಅಪ್ಪ ಹಾಕ್ಕೊಂಡ ಆಭರಣಗಳ ಸಲುವಾಗಿ ತುಂಬ ಕುತೂಹಲ. ಅದಕ್ಕೆ ಅವನ ಕೇಳಿದ, ಅವ್ವ ಅಪ್ಪ ತಲೆ ಮೇಲೆ ಇಟ್ಕೊಂಡಾನಲ್ಲ, ಏನದು? ಪಾರ್ವತಿ ಹೇಳಿದ್ಲು, ಅದು ಗಂಗಾ ನದಿ. ಗಂಗಾ ನದಿ ನಿಮ್ಮ ತಂದೆ ತಲೆಯಿಂದನೇ ಹರಿತದ ಅಂತ ಹೇಳಿಬಿಟ್ಲಕ್ಕೆ ಪಾರ್ವತಿ. ಕೊರಳಾಗಿ ಸುತ್ತಕೊಂಡಾನಲ್ಲ, ಏನದು? ಅದು ಹಾವು. ನಿಮ್ಮಪ್ಪ ವಿಷ ನುಂಗಿ ವಿಷಕಂಠ ಆದದ್ದನಲ್ಲೇ ಅವಾಗ ಪನ್ನಗಾಭರಣ. ಎದಿ ಮೇಲೆ ಇರೋದೇನದು? ರುಂಡಮಾಲ. ಮೈ ಮೇಲೆ ಹೊತ್ಕೊಂಡದ್ದೇನೋ ಅದು ಗಜಚರ್ಮ. ಥು ಹುಚ್ಚು ಮುಂಡೆ ಗಂಡ, ಸುಮ್ಮನೆ ಕೊಡು, ಹುಚ್ಚುಚ್ಚಾರ ಕೇಳಬೇಡ ಅಂದಳು ಪಾರ್ವತಿ. ಯಾಕಂದರೆ ಗಣಪ್ ಹಿಂಗೆ ಕೇಳ್ತಾ ಏನೇನಾರ ಕೇಳ್ಯಾನು ಅಂತ ಅವಳಿಗೆ ಹೆದರಿಕೆ. ಇದೇ ಲೀಲ ಅಶ್ಲೀಲ ಅಂತ ಭಾಷಣ ಮಾಡ್ಯಾರಂತ. ಇನ್ನೊಂದು ಕತೆ. ಉದ್ದಗಡ್ಡದ ಒಬ್ಬ ಸಾಹೇಬರು ಒಂದು ಪುಸ್ತಕ ಓದ್ತಾ ಇದ್ದರು. ಉದ್ದಗಡ್ಡದವರಿಗೆ ಬುದ್ಧಿ ಇಲ್ಲ ಅಂತ ಬರೆದುಬಿಟ್ಟಿತ್ತು. ಇದನ್ನು ಓದಿದಂಥ ಆ ಉದ್ದಗಡ್ಡದ ಸಾಹೇಬರಿಗೆ ಭಾಳ ಕೆಟ್ಟ ಅನ್ನಿಸ್ತು. ಅವ ತನ್ನ ಗಡ್ಡ ಸಣ್ಣ ಮಾಡ್ಕೋಬೇಕಂತೇಳಿ ವಿಚಾರ ಮಾಡಿ ಎದುರಿಗೆ ದೀಪ ಇತ್ತು. ಆ ದೀಪದಿಂದ ಆ ಗಡ್ಡ ಹಿಡಿದು ಗಡ್ಡ ಸುಟ್ಟು ಬಿಟ್ಟು, ಆಗ ಬರೀ ಮುಖಾನು ಸುಟ್ಟು ಬಿಡ್ತೇವೆ. ಇದರಿಂದ ನಾವು ಕೆಟ್ಟ ಅನ್ನಿಸ್ಕೊಂಡು ಸಾಹೇಬ ಮತ್ತೆ ಪುಸ್ತಕ ತೆಗೆದು ನೋಡಿದ. ಅದರೊಳಗೆ ಮತ್ತೆ ಅದರ ವ್ಯಾಖ್ಯಾನ ಇತ್ತು, ಉದ್ದನ್ನ ಗಡ್ಡದವರಿಗೆ ಬುದ್ಧಿ ಇಲ್ಲ ಅಂತ. ಹಿಂಗೆ ನಾವು ಶಬ್ದದೊಳಗಿನ ಹೂರಣ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಹೊರತು ಅಕ್ಷರಕ್ಕೆ ಮಾತ್ರ ಜೋತು ಬೀಳಬಾರದು. ಹಾಂಗೆ ಮಾಡಿದ್ರೆ ಅದು ಭಗವಂತನ ಲೆಕ್ಕ ಅಂದರೆ ಏನಾಗ್ತದೆ ಗೊತ್ತಿಲ್ಲ. ಬೇಂದ್ರೆಯವರ ವ್ಯಂಗ್ಯವೂ ಅಷ್ಟೇ. ಕರ್ನಾಟಕ ಏಕೀಕರಣವಾಗುವ ಮೊದಲು ಬೊಂಬಾಯಿಯ ಒಂದು ಸಭೆಯಲ್ಲಿ ಬೇಂದ್ರೆಯವರು ಹೇಳ್ತಾರೆ, ಏಕೀಕರಣ ಅಂತ ನಾವು ಸುಳ್ಳೇ ಚಳವಳಿ ಮಾಡುವ ಕಾರಣವೇ ಇಲ್ಲ. ನಾವು ಕನ್ನಡ ಜನ ಭಾಳ ಸಹನಶೀಲರು. ನಾವು ಏನೂ ಕಾದಾಡದೆ ಏಕೀಕರಣ ಪಡ್ಕೋತೀವಿ. ಹೆಂಗೆ ಗೊತ್ತದನೋ? ಹೆಂಗಂತೀರಾ? ಈಗ ಮಹಾರಾಷ್ಟ್ರದವರು ಹೊಡೆದಾಡಿಕೊಂಡು ತಮಗೆಷ್ಟೋ ಬೇಕಷ್ಟು ತಗೊಂಡು ಹೋಗಲಿ, ಆಂಧ್ರದವರು ತಮಗೆಷ್ಟು ಬೇಕೋ ಅಷ್ಟು ತಕ್ಕೊಳ್ಳಿ, ತಮಿಳರವರು ಕೇಳಿದವ್ರು ಯಾಕೆ ಬಿಡಬೇಕೋ ಅವರು ತಮ್ಮದು ತಕ್ಕೊಳ್ಳಿ. ಆಮೇಲೆ ಉಳಿದ ಅಖಂಡ ಕರ್ನಾಟಕ ನಮಗೆ ಬರದ ಎಲ್ಲಿ ಹೋಗ್ತದೆ? ಅದು ಬರಲೇಬೇಕು. ಇದು ಅದ್ಭುತವಾದ ವ್ಯಂಗ್ಯ. ಭಾರತದ ಆಲಸ್ಯತನ ಹೇಡಿತನಗಳ ಬಗ್ಗೆ ಒಮ್ಮೆ ಹಿಂಗೆ ಹೇಳಿದರು. ಹಿಟ್ಲರ್ಗೆ ಹಿಂದೂಸ್ತಾನದ ಮೇಲೆ ಬಾಂಬ್ ಒಗಿಬೇಕು ಅಂತ ಮಾಡಿದ್ನಂತವ. ನಾ ಆವಾಗ ಅವ್ನು ಪತ್ರ ಬರಿಬೇಕಂತ ಮಾಡಿದ್ದೆ. ಸುಮ್ಮನೆ ಬಾಂಬ್ ಯಾಕೆ ಒಗಿತೀರೋ? ಉಂಡೆ ಒಗಿರಿ, ಉಂಡೆ. ಯಾಕಂದರೆ ಪುಕ್ಕಟ ಸಿಕ್ಕರೆ ನಮ್ಮ ಜನಕ್ಕೆ ಇಷ್ಟ ತಿನ್ನಬೇಕು ಅಂತಿಲ್ಲ.
ಕಂಟ್ರೋಲ್ ಇಲ್ಲ. ಅಪಚನ ಆಗೋ ತನಕ ತಿಂತಾರೆ, ತಿಂದ ಸಾಯ್ತಾರೆ. ಉಂಡಿಲೆ ಸಾಯೋಕ್ಕೆ ಬಾಂಬ್ ಯಾಕೆ ಅಂತೀನಿ. ಈ ಸರಿ ಒಂದು ಸಲ ಅವಿವೇಕದಿಂದ ಹರಿದಾಡೋ ಯುವಕರ ಭಾಷಣದಾಗ ಹೇಳಿದರು, ಸಿಕ್ಕಂಗೆ ಹರಿಯೋ ನಳಕ್ಕೆ ಒಬ್ಬ ದಮಯಂತಿ ಬೇಕು ಅಂತ. ಅಲ್ಲಿ ದಮಯಂತಿ ಅಂದರೆ ಒಂದು ನಳ ಅಂತ ಅರ್ಥ. ಹೀಗೆ ಬೇಂದ್ರೆಯವರ ಕಥೆ ಉಪಕಥೆಗಳು ಸಮರ್ಪಕವಾಗಿ ಸೇರಿಕೊಂಡು ಅವರ ಭಾಷಣಕ್ಕಿಂತ ಒಂದು ವಿಧದ ವೈವಿಧ್ಯತೆಯನ್ನು, ರಸಿಕತೆಯನ್ನು ತಂದುಕೊಳ್ಳುತ್ತವೆ. ಒಂದು ಘಟನಾ 1960 ಸುಮಾರು ಹುಬ್ಬಳ್ಳಿಯ ಅರ್ಬನ್ ಹಾಲಿನ ಮೇಲೆ ಒಂದು ಅವರ ಭಾಷಣ ಏರ್ಪಾಟಾಗಿತ್ತು. ಸುಮಾರು 6 ಗಂಟೆಯಿಂದ 1 ತಾಸು ಭಾಷಣ ಸಾಸು. ನಾನು ಅವಸರದಾಗ ಹೋದೆ. ಇನ್ನೂ ನಾನು SSC ಆಗಿತ್ತು ಏನು ಹುಡುಗ, ನಾನು ಓಡಿ ಹೋದೆ. ನಮ್ಮ ಜಾಗ ಸಿಗಲಿಲ್ಲ, ಗಾಡಿಗೆ ನಿಂತಿದ್ದೆ ಆತ್ಕೊಂಡು. ಬೇಂದ್ರೆ ಬರುವಲ್ರು 6 ಆತು, 7 ಆತು, 7:15, ಪೌಣೆ 8 ಆತು. 8 ಸುಮಾರು ಬಂದು ಅವರ ಅಲ್ಲಿದ್ದ ಸ್ವಲ್ಪ ನೀರು ಕೊಡ್ರಿ, ನೀರು ಕುಡಿದು ಮಾತಾಡಿದರು. ಏನು ಪ್ರಾರಂಭದಾಗ ಏನು ಹೇಳಿದ್ರು ಗೊತ್ತಾ ಅವರು, ನೀವಿಷ್ಟು ಜನರು 2 ತಾಸು ತನಕ ನಾ ಬರ್ತೇನೆ, ಏನೋ ಮಾತಾಡ್ತೇನೆ ಅಂತ ಕಾಯ್ಲಿಕತ್ತೀರಿ, ನಾ ಹೆಂಗೆ ಮ್ಯಾಲೆ ಹೋಗಲಿ ಅಂದ್ಬಿಟ್ರು. ಎಲ್ಲರೂ ಗಾಬರಿ. ಆಮೇಲೆ ಹಿಂದಾಗಡೆ ಗೊತ್ತಾಯ್ತು, ಅವ್ರು ಬರೋ ಕಾರು ಆ ನವಲೂರು ಬ್ರಿಡ್ಜ್ ಹತ್ತಿರ ಅವ್ರಿಗೆ ಹೊಳಿಬಿಟ್ಟಿತ್ತು. ಅವ್ರಿಗೆ ಯಾಕಂದ್ರೆ ಅಲ್ಲಿ ಕನ್ಸ್ಟ್ರಕ್ಷನ್ ಹಿಡಿದಿತ್ತು, ಆ ತೆಗ್ಗಿನಾಗ ಹಿಂಗೆ ಹೊಳಿಬಿಟ್ಟಿತ್ತು. ಆಮೇಲೆ ಇವ್ರನ್ನ ಮ್ಯಾಲೆ ಎಳಿಸ್ಕೊಂಡು ಇವ್ರನ್ನ ಕರ್ಕೊಂಡು ಮತ್ತೊಂದು ಕಾರ್ ತಂದು ಮಾಡೋದ್ರಾಗ 1.5 ತಾಸು ಹಿಡಿತಾವೆ ಹಳೆ ಕಾಲಕ್ಕೆ. ಇದು ನಾನು ಪ್ರತ್ಯಕ್ಷವಾಗಿ ಅನುಭವಿಸಿದಂಥ ಪ್ರಸಂಗ. ಆಮೇಲೆ ಸಾದಾ ಮಾತಾಡುವುದಕ್ಕಿಂತ ಕೆಣಕಿದಾಗ ಬೇಂದ್ರೆ ನಾಗರಹಾವು, ಆಗ ಅವರನ್ನು ಯಾರೂ ತಡೆಯುವಂತಿಲ್ಲ. ನಾಲಗೆಯಾಗೆ ವಿಷ ಉಗುಳುತ್ತಿರುತ್ತದೆ, ಬೆಂಕಿ ಪುತ್ಕರಿಸುತ್ತಿರುತ್ತದೆ. ಬೇಂದ್ರೆಯವರನ್ನು ಕೆಣಕಿ ಪಾರಾದವರು ಬಹಳ ವಿರಳ. ಆಗ ಇಡೀ ಶ್ರೋತೃ ಸಮುದಾಯ ಉಸಿರು ಗಟ್ಟಿಯಾಗಿ ಹಿಡಿದುಕೊಂಡು ಕೇಳುತ್ತಾ ಕುಳಿತಿರುತ್ತದೆ. ಈ ಒಂದು ಸಮಾರಂಭ ಮುಂಬೈಯೊಳಗೆ. ಬೇಂದ್ರೆಯವರು ಕನ್ನಡದ ವರಕವಿಗಳಾಗಿದ್ದರು. ಅವರ ಮನೆಯಲ್ಲಿ ಆಡುವ ಭಾಷೆ ಮರಾಠಿ. ಮುಂಬಯಿಯ ಸಮಾರಂಭದಲ್ಲಿ ಅಲ್ಲಿ ಮರಾಠಿಗರು ಇವರನ್ನು ಪ್ರೋತ್ಸಾಹಿಸುವ ರೀತಿಯಲ್ಲಿ ಬೇಂದ್ರೆ ಕನ್ನಡದ ಕವಿ. ಅವರ ಮನೆ ಮಾತು ಮರಾಠಿ ಆದರೂ ಅವರಿಗೆ ಅಷ್ಟಾಗಿ ಮರಾಠಿ ರೂಢಿ ಇಲ್ಲ. ಆದರೂ ಮರಾಠಿಯಲ್ಲಿ ಮಾತನಾಡಲಿಕ್ಕೆ ಪ್ರಯತ್ನ ಮಾಡುತ್ತಾರೆ ಅಂದುಬಿಟ್ರಂತ. ಆವಾಗ ಬೇಂದ್ರೆ ಎದ್ರು, ನಾನು ಮರಾಠಿಯಲ್ಲಿ ಮಾತಾಡ್ತೇನೆ, ನನಗೆ ಬರೋ ಮರಾಠಿ ನನ್ನ ತಾಯಿ ಹಾಲಿನ ಜೊತೆಗೆ ಬಂದದ್ದು, ಅದು ಬಾಜಾರ್ದಾಗಿನ ಪಲ್ಯ ಕೊಂಡು ತಂದದ್ದಲ್ಲ. ಅವು ಯಾರು ಮಾತಾಡಿದ್ನಲ್ಲ ಅವ ಮಾರಿ ಕೆಳಗೆ ಹಾಕ್ಕೊಂಡು ಕೂತ್ಬಿಟ್ಟಿದ್ನಂತ. ಬೇಂದ್ರೆಯವರ ಭಾಷಣದ ಹುಲ್ಲುಗಾವಲಿನ ಅರಳಿದ ಕಾವ್ಯ ಮಂದಾರಗಳೆಷ್ಟೋ. ಇಟ್ಟಾರ ಯಾರು ಉಸರಿನ ಲೆಕ್ಕ, ಹೂವಿನ ಲೆಕ್ಕ, ಉದಾರ ದಾನಿ ಹಣ ಸೂರ್ಯ ಮಾಡಿದ ಹಾಗೆ. ಕಾವ್ಯ ಸೌಂದರ್ಯವನ್ನು, ಜೀವನಾನುಭವವನ್ನು ಸೂರ್ಯ ಮಾಡುತ್ತಾರೆ ಬೇಂದ್ರೆಯವರು. ಅವರು ಒಂದೊಂದು ಭಾಷಣವೆಂದರೆ ಒಂದೊಂದು ಉದ್ಗ್ರಂಥವನ್ನು ಓದಿದ ಹಾಗೆ. ಇಂಥ ಹಲವಾರು ಮುಕ್ತಾಫಲಗಳನ್ನು ಕೊಡಬಹುದು ಅಂತ ಕೊಡ್ತಾರೆ. ಬೀಜ ಇದ್ದಂಗೆ ಫಲ ಬರ್ತದ ಹೊರತು ಗೊಬ್ಬರ ಇದ್ದಂಗೆ ಅಲ್ಲ ಅಂತ ಹೇಳ್ತಾರೆ. ಈ ರೀತಿ ಅದ್ಭುತವಾದಂಥ ಮುಕ್ತಾಫಲಗಳಿವೆ. ನಾಳೆ ಅವನು ಪೂರ್ಣ ಒಂದೇ ಸರಿ ಓದ್ತೇನೆ. ನೋಡಿ ಎಷ್ಟು ಅದ್ಭುತವಾಗಿ ಬೇಂದ್ರೆಯವರ ವಾಗ್ವೈಭವವನ್ನು ಚಿತ್ರಿಸ್ಯಾರ. ನನ್ನ ದೃಷ್ಟಿಯೊಳಗೆ ಇದು ಕೇವಲ ಸ್ವಲ್ಪ ಸಮುದ್ರದೊಳಗೆ ಮ್ಯಾಲೆ ತೆರೆ ನೋಡಿ, ಏನಪ್ಪ ತೆರೆಯುವಂತೀವಿ ಸಮುದ್ರದ ಆಳ. ಅಷ್ಟೊಂದು ಅದ್ಭುತವಾದಂಥ ವಾಕ್ಶಕ್ತಿಯನ್ನು ಬೇಂದ್ರೆಯವರು ಹೊಂದಿದ್ದರು. ನಾನು 5-6 ಸರಿ ಅವ್ರ ಭಾಷಣವನ್ನು ಕೇಳಿದೆ. 10 ನಿಮಿಷ ಮಾತಾಡಿದರು, ಅದರೊಳಗೊಂದು ಅದ್ಭುತವಾದಂಥ ವಾಕ್ಪ್ರವಾಹ ಹರಿತಿತ್ತು ಅಂತ. ಚುಚ್ಚಿರ್ತಿತ್ತು, ವರ್ಣನ ಇರ್ತಿತ್ತು, ಎಲ್ಲ ಇರ್ತಿತ್ತು, ಮತ್ತು ಅದರಂತೆ ಬೋಧನೆಯೂ ಇರ್ತಿತ್ತು ಅಂತ ಹೇಳುತ್ತಾ ಇಂದಿನ ಮುಕ್ತಾಯಗೊಳಿಸ್ತೇನೆ. ನಾಳೆ ಮತ್ತೆ